ಗೈಸ್ ಇವತ್ತು ನಾವು ಕೇಕ್ ಮಾಡ್ತಾಯಿದ್ದೀವಿ. ಯಾಕೆ ಕಚ್ಚು? ಬ್ರೆಡ್ ಕೇಕ್ ಮಾಡ್ತಾಯಿದ್ದೀವಿ. ಇವತ್ತು ಯಾವ ಥರ ಇದೆ ಫಸ್ಟ್ ಕೇಕ್ ಮಾಡ್ತಿರೋದು. ಹೋದ ವರ್ಷವೂ ಕೇಕ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಲೀಸ್ಟ್ ಮಾಡ್ಕೊಂಡಿದ್ದೆ, ಆದರೆ ಯಾವ್ದನ್ನೂ ತಗೊಂಬರೋಕ್ಕೆ ಇಲ್ಲಿ ಒಂದು ಬೆಂಗಳೂರು ಕಡೆ ತರಬೇಕು. ಇಲ್ಲಿ ಯಾವ ಪ್ಯಾಕೆಟ್ಗಳು ವೆಲಿನಾ ಫ್ಲೇವರ್ ಅವು ಯಾವೂ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ನೋಡಿಕೊಂಡು ಇವಾಗ ಬ್ರೆಡ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ ಥರ ಬರುತ್ತೆ, ಎಗ್ಲೆಸ್ ಕೇಕ್ ಮಾಡ್ತಾಯಿದ್ದೀವಿ. ಯಾವ ಥರ ಬರುತ್ತೆ ನೋಡೋಣ ಬನ್ನಿ. ಅದು ನಮ್ಮ ಮನೇಲಿ ಯಾರು ಎಗ್ ಕೇಕ್ ತಿನ್ನಲ್ಲ, ಬಿಕಾಸ್ ಸ್ವಾಮಿಗಳು ಇದಕ್ಕೆ ಹೋಗಿದ್ದಾರೆ ಅಂತ. ಮತ್ತು ಅಮ್ಮನೂ ತಿನ್ನಲ್ಲ ಗುರುವಾರ ಅಂತ, ಹಾಗಾಗಿ ಎಗ್ಲೆಸ್ ಕೇಕ್ ಮಾಡ್ತಾಯಿದ್ದೀವಿ. ಬನ್ನಿ ಗೈಸ್ ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನಂತೂ ಫುಲ್ ಕ್ಯೂರಿಯಸ್ ಆಗಿನಿ. ಕ್ಯೂರಿಯಾಸಿಟಿಯಿಂದ ಇಬ್ಬರು ಮಾಡ್ತಾಯಿದ್ದೀವಿ. ಹೆಂಗಿದೆ ನೋಡೋಣ. ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀವಿ. ಒಳ್ಳೆ ಇದ್ರ ಎಂಥದ್ದು ಪಾಲಕ್ ಪನ್ನೀರ್ ಪನ್ನೀರ್ ಕಟ್ ಮಾಡ್ಕೋತಿದ್ವಲ್ಲ, ಆ ಥರ ಕಟ್ ಮಾಡ್ತಾಯಿದ್ದೀವಿ. ಆ ಥರ ಫೀಲ್ ಬರ್ತಾಯಿದೆ. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ನಮ್ಮಮ್ಮ ಮಕ್ಕೋಗಿದೆ ರಸ. ಈಗ ಇದು ಕಟ್ ಮಾಡಾದ್ಮೇಲೆ ಏನೇನು ಯೂಸ್ ಮಾಡ್ತೀರಾ ಅಂತ ಸ್ವಲ್ಪ ಹೇಳಿ. ಅದಾ ಹೇಳ್ತೀನಿ ನೋಡಿ ಗೈಸ್. ಈಗ ಮೊದಲು ಹಿಂಗೆ ಕಟ್ ಮಾಡ್ಕೊಂಡು ಇಲ್ಲಿ ಸೈಡಲ್ಲಿ ಇದಿದ್ದರೆ ಒಂಥರ ಕಲರ್ 4 ಸೈಡಲ್ಲಿ ಕಟ್ ಮಾಡ್ಕೋಬೇಕಂತೆ. 4 ಸೈಡಲ್ಲಿ ಕಟ್ ಮಾಡ್ಕೋಬೇಕು. ಇದು ಒಂದೊಂದೇ ಪೀಸ್ ಕಟ್ ಮಾಡೋತ್ತಿಗೆ ಟೈಮ್ ಆಗುತ್ತೆ, ಅದಕ್ಕೆ ಎರಡೆರಡು ಕಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ಹಂಗಾಗಿ ಒಂದು ಸ್ವಲ್ಪನೇ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬಂದರೆ ಜಾಸ್ತಿನೇ ಮಾಡಿದ್ರಾಗುತ್ತೆ. ನೋಡುವ. ಹನಿ ಕೇಕ್, ಅದ್ರ ಮೇಲೆ ಹನಿ ಕೇಕ್ ಥರ ಅನ್ಕೋತೀನಿ. ಅದು ಹನಿ ಕೇಕ್ ಮಾಡ್ತಾ ಇದ್ದೀವಿ, ಅದು ಬ್ರೆಡ್ಡಿಂದ ಅಷ್ಟೆ. ಸ್ಪೆಷಾಲಿಟಿ ಏನು ಗೊತ್ತಾ ಇವತ್ತು, ಹೇಳಿ ನೀವೇ. ಸ್ಪೆಷಾಲಿಟಿ ಇವತ್ತು ನ್ಯೂ ಇಯರ್. ಏನೋ ಈಗ ದೊಡ್ಡಮ್ಮ ಅವರೆಲ್ಲ ದೊಡ್ಡಕ್ಕೆ ಹಚ್ಕೊಂಡು ನಾವು ಸಣ್ಣಗೆ ಮಾಡ್ತಾ ಇದ್ದೀವಿ. ಅದಿಲ್ಲೇ ಉಡಿ ಆಗೋಯ್ತು. ಅದು ಏನಾಗಲ್ಲ, ಬಟ್ ಮಿಕ್ಸಿ ಜಾರ್ಗೆ ಹಾಕಿದಾಗ ಒಂದು ಸ್ವಲ್ಪ ನೀರು ಹಂಗಾಗುತ್ತೆ. ಸಾಕಲ್ವ ಬಂಗಾರ? ಇಷ್ಟು ಇನ್ನು ಓಪನ್ ಮಾಡಿ. ಇದೆಲ್ಲ ಫುಲ್ ತೆಗಿಬೇಕು. ಹಿಂದೆ ಇಷ್ಕ ಅವ್ರ ಗೈಸ್ ನೋಡ್ಕೊಳ್ಳಿ ಗೈಸ್, ಯಾವ ಥರ ಬರ್ತಾ ಇದೆ ಅಂತ ನೋಡಿ ಗೈಸ್. ನೀನು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀನಿ ನೋಡಿ ಗೈಸ್. ನಮ್ಮ ಅಕ್ಕ ಭವ್ಯ ಅನ್ನೋರು ಕಟ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಕಟ್ ಮಾಡ್ತಾರೆ ಈಗ. ಗೈಸ್ ನಮ್ಮ ಅಕ್ಕ ಕಟ್ ಮಾಡೋ ಅಷ್ಟೊತ್ತಿಗೆ ಮನೆ ಪೂರ್ತಿ ಅಡುಗೆ ಮನೆ ಪೂರ್ತಿ ಸುತ್ಕೊಂಬರೋಣ ಬನ್ನಿ ಗೈಸ್. ನೋಡಿ ಗೈಸ್, ಇದು ನಮ್ಮ ದೇವ್ರ ಮನೆ, ಇದು ನಮ್ಮ ಶೆಲ್ಫ್ ನೋಡಿ. ಇಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಇಡೋದು ನೋಡಿ. ನೋಡಿ ಗೈಸ್, ನಾವು ಇದಾದ್ಮೇಲೆ ಏನೇನು ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ.
ನೋಡಿ ಗೈಸ್, ಈಗ ಸಕ್ಕರೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ಸಾಕಲ್ವಾ? ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದರಲ್ಲೇ ನೋಡಿ ಈ ಥರ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋಣ. ಇದನ್ನು ನೀಟಾಗಿ ಕುದಿಸ್ಕೋಬೇಕು. ಅದು ನೀರು ಹಾಕೋದು ಬೇಡ ಅಚ್ಚು. ಇದು ತಗೋ, ಇಲ್ಲಿಟ್ಟಿನಿ. ನೋಡ್ಕೊಳ್ಳಿ, ಈಗ ಇದು ಮೆಲ್ಟ್ ಆಗಿ ಸಕ್ಕರೆ ಪಾಕದ ಥರ ಆಗುತ್ತೆ. ಅದು ಒಳ್ಳೆ ಕಲರ್ ಬರುತ್ತಲ್ಲ, ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನೋಡಿ, ನೀವೇ ನೋಡಿ ಚೆನ್ನಾಗೈತಾ ಇಲ್ವಾ ನೋಡಿ ಗೈಸ್, ಇವಾಗ ಹೆಂಗೆ ಅದು ನೀವೇ ನೋಡ್ತಾ ಇದ್ದೀರಿ, ಅದು ಹೆಂಗೆ ನೀರಂಗೆ ಬಿಡ್ತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಕೋಬೇಕಂತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಸೀದೋಗುತ್ತಂತೆ. ಅದೇ ನೀರಂಗೆ ಬಿಡ್ಕೋತಾ ಇದೆ ನೋಡಿ, ಹೆಂಗೆ ನೋಡೋಕ್ಕೆ ಏನೋ ಒಂಥರ ಮಾಡಬೇಕು. ನೀವೇ ನೋಡಿ ಗೈಸ್, ಅಲ್ಲಿ ಬರ್ತಾ ಇದೆ ನೋಡು ಕಲರು. ನೋಡಿ ಗೈಸ್, ಅಲ್ಲಿ ಬರ್ತಾ ಇದೆ ಕಲರ್, ಒಂಚೂರು ಅಲ್ಲಿ ಬಂತು. ತಿರುಗುತ್ತೀವಿ, ಈಗ ನಾವು ತಿರ್ಗೋದು ಬೇಡ ಅನ್ಕೋತೀವಿ. ನೋಡಿ ಗೈಸ್, ಯಾವ ಥರ ಬರ್ತಿದೆ ಕಲರು. ಚೆನ್ನಾಗೈತಲ್ವಾ? ಇದನ್ನ ನೀಟಾಗಿ ನೀರು ಹಾಕೊಂಡು ಮಾಡೋದು ತೋರಿಸಿದ್ರು ಒಂದು ಯೂಟ್ಯೂಬಲ್ಲಿ. ಅದು ಕಲರು ಒಂಚೂರು ಕಲರು ನೀರು ಹಾಕೊಂಡಿರ್ತೀವಲ್ಲ, ಅದು ಬೇರೆ ಥರ ಆಗೋಗ್ಬಿಟ್ಟಿತ್ತು. ಇದು ಒಂದು ಸ್ವಲ್ಪ ಈ ಥರನೇ ಅವ್ರದ್ದು ಕಲರ್ ಇನ್ನೂ ಫುಲ್ಲು. ಅದು ಮೀನಿನ ಎಣ್ಣೆ ಇರುತ್ತಲ್ಲ, ಕಬಾಬ್, ಆ ಕಲರ್ ಥರ ಬರುತ್ತೆ ನೋಡಿ. ಲಾಸ್ಟಲ್ಲಿ ತೋರಿಸ್ತೀವಿ. ಸೇಮು ಇದು ಕಬಾಬ್ ಬೇಯಿಸಿರೋ ಎಣ್ಣೆ ಥರ ಪಾಕದಿಂದ ಕೊಬ್ಬರಿ ಮಿಠಾಯಿ ಮಾಡ್ತೀವಿ, ಕಡಲೆ ಮಿಠಾಯಿ. ಎಷ್ಟು ಚೆನ್ನಾಗಿದೆ, ಕಾದಾಗಿದೆ. ಬಿಟ್ಟು ಅದನ್ನ ಇದು ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ ಗೈಸ್, ಇದಕ್ಕೆ ಬ್ರೆಡ್ ಹಾಕಿದ್ಮೇಲೆ ಏನು ಹಾಕಬೇಕು? ಬ್ರೆಡ್ ಹಾಕಿದ್ಮೇಲೆ ಹಾಲು ಹಾಕಬೇಕು. ಹಾಲು ಹಾಕಿ ಒಂಚೂರು ಶುಗರು ಹಾಕೊಂಡಾದ್ಮೇಲೆ ಇದು ಲಾಸ್ಟಲ್ಲಿ ಬೇಕಂದರೆ ನೀವು ಡೆಕೋರೇಟ್ ಮಾಡೋಕೆ ಇಟ್ಕೋಬೋದು. ನಾವು ಒಂದು 2 ಹಾಕ್ತೀವಿ ಅಷ್ಟೇ, ಸಾಕು. ಇಷ್ಟು ನಮಗೆ. ನಿಮಗೆ ಬೇಕಂದರೆ ಹಾಕ್ಕೊಡಿ. ನೋಡಿ ಗೈಸ್, ಮಿಲ್ಕ್ ಇಲ್ಲಿ ನೋಡಿ, ಎಷ್ಟು ಚಂದ ಉಂಟಲ್ಲ. ನೋಡ ಯಾವ ಥರ ಆಗಿದೆ ಅಂತ ಈಗ ಆಫ್ ಮಾಡಿ. ನೀವು ಈಗ ಆಫ್ ಮಾಡಿಬಿಟ್ಟು ನಾವು ಈ ಥರ ಮಾಡಿ ನೋಡೋಣ. ನೋಡಿ ಗೈಸ್, ನಾವು ಬಿಟ್ಬಿಟ್ಟು ಈ ಥರ ಆಗಿದೆ. ಕಾಫಿ ಕುಡ್ದಿರೋ ಥರ. ಅಪ್ಪು ಅವ್ರನ್ನ ಕೇಳೋಣ ಯಾವ ಥರ ಬಂದೈತೆ ಅಂತ. ಸಕ್ಕದಾಗಿ ಬಂದಿದೆ ಗೈಸ್. ಇದು ಮಾತ್ರ ಚೆನ್ನಾಗಿ ಬಂದೈತೆ. ಕೇಕು ಅಷ್ಟೇ ಚೆನ್ನಾಗಿ ಬಂದರೆ ಸಾಕು. ಹಾಲು ಹಾಕ್ತಿದ್ವಿ. ಹಾಕ್ಬಿಟ್ಟು ನೆಕ್ಸ್ಟು ಸಕ್ಕರೆ ಹಾಕೋಣ. ಇಷ್ಟು ಸಾಕಲ್ವ? ಹಾಂ, ಜಾಸ್ತಿ ಸ್ವೀಟ್ ಯಾರು ಇಷ್ಟಪಡಲ್ಲ, ಹಂಗಾರು ಕೇಕ್ ಇಷ್ಟು ಸಾಕು. ಈಗ ಇದನ್ನೆಲ್ಲ ಸೇರಿ ರುಬ್ಕೋಬೇಕು ಗೈಸ್. ನೋಡಿ, ಈಗ ಕ್ಲೋಸ್ ಮಾಡ್ತಾ ಇದ್ವಿ ನೋಡಿ. ಇವಾಗ ನೋಡಿ ಗೈಸ್, ಯಾವ ಥರ ಆಗಿದೆ. ಎಷ್ಟು ಚಂದ ಉಂಟಲ್ವಾ? ನೋಡ
ಗೈಸ್ ಅವಾಗ ಇದು ಮಾಡಿದ್ವಲ್ಲ ಎಷ್ಟು ಗಟ್ಟಿ ಆಗೋಗ್ಬಿಟ್ಟೈತೆ, ಎತ್ತಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಂದರೆ ಅದು ಸ್ವಲ್ಪ ಇದು ಬಿಡ್ಕೊಂಬಿಡುತ್ತೆ ಅಂತ ಬಿಸಿ ಮಾಡ್ಕೊಂಬರ್ತೀವಿ, ಬಾಯ್ಲ್ ಮಾಡ್ಕೊಂಬರ್ತೀವಿ. ಸೈಕ್ ಬಿಡ್ತಾ ಇಲ್ಲ ಇನ್ನು. ನೋಡಿ ಗೈಸ್ ಯಾವ ಥರ ಆಗಿದೆ ಅಂತ. ಇವತ್ತು ಆ್ಯಕ್ಚುಲಿ ದೇವಸ್ಥಾನ ನೋಡಿ ಗೈಸ್ ಎಷ್ಟು ಫ್ರೀಕ್ವೆಂಟ್ಲಿ ಡ್ಯಾನ್ಸ್ ಮಾಡಿಸ್ತಾರೆ. ಎತ್ತಿ ಒಂದು ಸ್ವಲ್ಪ ನಾವು ನೋಡ್ತೀವಿ. ವಾವ್ ಎಷ್ಟು ಇದಕ್ಕೆ ನೋಡೋಣ ತಾಳಿ. ಇದಕ್ಕೆ ನೋಡಿ ಗೈಸ್ ಈಗ ಇದು ಮಾಡ್ತಾಯಿದ್ದೀವಿ. ಕಾಯ್ತು ಆ ಥರ ಒಂದಿದೆ, ಅದು ಎಗ್ಗಾಕಂಗಿಲ್ಲ ಅಂದ್ಬಿಟ್ಟು ಈ ಕಲರ್ ಅಂತ ಕಲರ್ ಇರಲಿ ಅಂದ್ಬಿಟ್ಟು ನಾವು ಇದು ಹಾಕಿದ್ದೀವಿ. ಈ ಥರ ಬಂದಿದೆ ಕಲರ್ ಇರಲಿ ಅಂತ ಅಂದ್ಬಿಟ್ಟು ಅದು ಕಟ್ ಮಾಡಿ ಇಟ್ಕೊಂಡಿದ್ನು, ಅದನ್ನ ಮಾಡ್ಕೊಂಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀವಿ. ಬಟ್ ಕಂಟೈನರ್ ಇದು ಕಾಯಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆಮೇಲೆ ಇದನ್ನ ಇಕ್ತೀವಿ. ನೋಡಿ ಓಪನ್ ಮಾಡಿದ್ದೀವಿ. ಇದು ಮಾತ್ರ ಹಿಂಗೆ ಸಾಕು. ಮೊದಲು ಇದು ಒಂದು ಇದು ಮುಚ್ಚಕ್ಕೆ ಮೊದಲು ಈ ಥರ ಇಟ್ಬಿಟ್ಟು ಆಮೇಲೆ ಆ ಕಂಟೈನರ್ನ ಇಡೋದು. ನೆಕ್ಸ್ಟ್ ಈ ಕಂಟೈನರ್ನ ಇಟ್ಬಿಟ್ಟು ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕೇಕ್ ಬರೋದಷ್ಟೇ ಬಾಕಿ. ನಾವು ಸ್ವಲ್ಪ ಕಾಯ್ತಾ ಇದ್ದೀವಿ ಯಾವಾಗ ಕೇಕ್ ಬರುತ್ತೆ ಅಂತ. ನೋಡಿ ನಮ್ಮ ಭವ್ಯ ಅವರು ಎಷ್ಟು ಟೈಟಾಗಿ ಮುಚ್ತಾ ಇದ್ದಾರೆ ಅಂದರೆ ಅಷ್ಟು ಟೈಟ್ ನೋಡಿ ಮುಚ್ಚಿದ್ದಾರೆ ಪೂರ್ತಿ. ಅದು 1 ಗಂಟೆ ಇಲ್ಲ ಅಂದರೆ 1/2 hour ತಗೋಬೇಕು. ನೋಡೋಣ ಟೈಮಿಂಗ್ಸ್ ಎಷ್ಟು ಇವಾಗ ಗೈಸ್ 12:45. ನೋಡೋಣ ಸ್ವಲ್ಪ ಹೊತ್ತು ಬಿಟ್ಟು. ಬೈ ಗೈಸ್, ವೇಟ್ ಫಾರ್ ದ ಕೇಕ್ ಗೈಸ್. ಕೇಕ್ ರೆಡಿಯಾಗಿದೆ. ಈಗ ನೀವು ನೋಡಬೇಕು ಅಂದರೆ ನೋಡಿ. ಈಗ ವಾವ್ ಫ್ಯಾಂಟಾಸ್ಟಿಕ್ ಪಿಜ್ಜಾ ಥರ ಆಗಿದೆ ಆ್ಯಕ್ಚುಲಿ. ಯಾಕಂದರೆ ಚಿಕ್ಕ ಸ್ಮಾಲ್ ಆಗಿ ಮಾಡಿದ್ದೀವಿ. ಚೆನ್ನಾಗಿದೆ ಟೇಸ್ಟ್. ಹ್ಯಾಪಿ ನ್ಯೂ ಇಯರ್. ಎಲ್ಲಿ ಸ್ಟಿಕ್ ನೋಡಿ. ಹ್ಯಾಪಿ ನ್ಯೂ ಇಯರ್. ಡೆಕೋರೇಟ್ ಆದ್ಮೇಲೆ ಮತ್ತೆ ತೋರಿಸ್ತೀವಿ. ನೋಡಿ ನ್ಯೂ ಇಯರ್ ಡೆಕೋರೇಟ್ ಮಾಡಾದ್ಮೇಲೆ ಮತ್ತೆ ತೋರಿಸ್ತೀವಿ. ಚಂದ ಉಂಟಾಗಿ ಬಂದಿದೆ ಕೇಕ್ ಗೈಸ್ ನೋಡಿ. ಡೆಕೋರೇಟ್ ಮಾಡಿ ಬೇಗ ನೋಡಿ. ಬಡ್ಕತಾರ ಬಡ್ಕತ ನೋಡಿ ಇಷ್ಟು ಚಂದ ಉಂಟು. ಹನಿ ಹಾಕೋಣ. ಈಗ ಹನಿ ಹಾಕಿ ನೀವು ಒಂದ್ಸರಿ ಟ್ರೈ ಮಾಡಿ ಗೈಸ್. ಈಗ ಕೇಕ್ ರೆಡಿ, ಕಂಪ್ಲೀಟಾಗಿ ರೆಡಿಯಾಗಿದೆ. ಕಂಪ್ಲೀಟ್ ಲುಕ್ ನೋಡಿ. ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ.